ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಶೇಕಡ 10 ಅಂದರೆ 10% ಸೀಟ್ಗಳನ್ನು ನಾವು IT ರಿಲೇಟೆಡ್ಗೆ ಸಂಬಂಧಪಟ್ಟಂತಹ ಸೀಟ್ಗಳನ್ನು ಈ ವರ್ಷ ವಿದ್ಯಾರ್ಥಿಗಳಿಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿರುವಂತಹ ಸರ್ಕಾರದ ಒಂದು ಅಭಿಪ್ರಾಯ ಎಲ್ಲಿವರೆಗೆ ಬಂತು ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇದು ಶೇಕಡ 10 ಪ್ರಸ್ತಾಪನೆ ಯಾಕೆ ಬಂತು ನಿಮಗೆಲ್ಲ ಗೊತ್ತೇ ಇದೆ. ರಿಪೀಟರ್ಸ್ಗಳು ಯಾವಾಗ ಕೇಸನ್ನು ಹಾಕಿದ್ರು, ಸೊ ಆವಾಗ ಹೈಕೋರ್ಟ್ದವರು ಗೌರ್ಮೆಂಟಿಗೆ ಒಂದು ಸಲಹೆಯನ್ನು ಕೊಡಿ, ಯಾವ ರೀತಿ ನೀವು ರ್ಯಾಂಕ್ ಪಟ್ಟಿಯನ್ನು ಅನೌನ್ಸ್ ಮಾಡ್ತೀರಿ ಅಂತ ಹೇಳಿ ಕೇಳಿದಾಗ ಸೊ ಗೌರ್ಮೆಂಟ್ ಅವರು ತಮ್ಮ ಒಂದು ಪ್ರಸ್ತಾಪನೆಯನ್ನು ಮುಂದಿಟ್ಟರು. ಅದರ ಪ್ರಕಾರ ನಾವು 6% ಮಾರ್ಕ್ಸ್ಗಳನ್ನ ರಿಪೀಟರ್ಸ್ಗಳಿಗೆ ಕಟ್ ಮಾಡಿ ಅದರ 50% ಮತ್ತು Kcet 50% ತೊಗೊಂಡು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರು. ಆ ಟೈಪ್ ನಿನ್ನೆ ಅನೌನ್ಸ್ ಆಗಿದೆ. ಅದೇ ಸಮಯದಲ್ಲಿ ಅದೇ ಸಂದರ್ಭದಲ್ಲಿ ಗೌರ್ಮೆಂಟ್ ಅವರು ಹೇಳಿರುವಂಥದ್ದು ನಾವು IT ರಿಲೇಟೆಡ್ಗೆ IT ಕಂಪನಿ ಅಥವಾ IT ಎಜುಕೇಷನ್ ಸಂಬಂಧಪಟ್ಟಂತಹ ಯಾವ್ಯಾವ ಕೋರ್ಸಸ್ಗಳಿವೆ, ಸೊ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು, ಇಂತಹ ಸೀಟ್ಗಳು ಯಾವ್ಯಾವ ಕಾಲೇಜಸ್ಗಳಲ್ಲಿವೆ ಪ್ರತಿ ಕಾಲೇಜಿನಲ್ಲಿ 10% ಸೀಟನ್ನು ನಾವು ಜಾಸ್ತಿ ಮಾಡ್ತೀವಿ. ಅಂದರೆ ಯಾರೂ ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಸೊ ತಮಗೆ ಅನ್ಯಾಯ ಆಗಿದೆ ಅಂತ ಯಾರೂ ಅನ್ಕೋಬಾರ್ದು. ಸೊ ನಿಮಗೆ ಎಲ್ಲರಿಗೂ ಕೂಡ 10% ಸೀಟನ್ನು ಜಾಸ್ತಿ ಮಾಡ್ತೀವಿ ಅಂತೇಳಿ ಹೇಳೋದೇನೋ ಹೇಳಿಬಿಟ್ರು. ಸೊ ಆವಾಗಿನ ಸಂದರ್ಭದಲ್ಲಿ ಸಮಾಧಾನ ಮಾಡಬೇಕಿತ್ತು, ಹೇಳಿದರು ಅಂತ ಅಂದ್ಕೊಳ್ಳಂತೆ. ಬಟ್ ಆ ಒಂದು ವಿಷಯ ಎಲ್ಲಿವರೆಗೆ ಬಂದಿದೆ ಅಂತ ಕೇಳಿದಾಗ ಸೊ ನಿನ್ನೆ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಹೇಳಿರುವಂಥ ಪ್ರಕಾರ ಶೇಕಡ 10 ಅಂದರೆ 10% ಸೀಟ್ಗಳನ್ನು ಜಾಸ್ತಿ ಮಾಡೋದಕ್ಕೆ ಪರ್ಮಿಷನ್ನ ಕೊಡಿ ಅಂಥೇಳಿ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತಿಗೆ ಅಂದರೆ AICTEಗೆ ರಾಜ್ಯ ಸರ್ಕಾರದವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇದಕ್ಕೆ AICTE ಅವರು ಹೇಗೆ ಪರ್ಮಿಷನನ್ನು ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂತಂದರೆ ಗೌರ್ಮೆಂಟ್ ಅವರು ಕೇಳಿದ್ದಾರೆ ಅಂಥೇಳಿ ಅವ್ರಿಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವರು ಇಲ್ಲಿಯ ಬಂದು ಇಲ್ಲಿನ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಲ್ಯಾಬ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡಿಕೊಂಡು ಪರ್ಮಿಷನ್ನ ಕೊಡಬೇಕಾಗ್ತದೆ ಹೊರತು ಸೊ ಗೌರ್ಮೆಂಟ್ ಅವರು ಹೇಳಿದ್ದಾರೆ ಅಂಥೇಳಿ ಯಾವುದೇ ಗೌರ್ಮೆಂಟ್ ಅವರು ಹೇಳಿದ್ದಾರೆ ಅಂಥೇಳಿ ಇಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರಿಗೂ ಕೂಡ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಅಂತ ಇರ್ತದೆ. ಸೊ ಇವೆಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿಕೊಂಡು AICTE ಅವರು ಯಾವಾಗ ಪರ್ಮಿಷನ್ ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಸೊ ಈ ರೀತಿ ನನಗೆ ಅನಿಸೋ ಪ್ರಕಾರ ಫಸ್ಟ್ ರೌಂಡಲ್ಲಿ ಸೊ ಈ ಒಂದಷ್ಟು ಸೀಟ್ಗಳನ್ನು ಆ್ಯಡ್ ಮಾಡುವಂಥ ಚಾನ್ಸಸ್ಗಳು ಬಹಳ ಕಡಿಮೆ ಇರ್ತದೆ. ಸೊ ಫಸ್ಟ್ ಸೀಟ್ ಮೆಟ್ರಿಕ್ಸನ್ನು ಅಫಿಷಿಯಲಿ ರಿಲೀಸ್ ಮಾಡಿಬಿಡ್ತಾರೆ. ಮೊನ್ನೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿರೋದು ತಾತ್ಕಾಲಿಕವಾಗಿದ್ದು, ಕರಡು ಸೀಟ್ ಮೆಟ್ರಿಕ್ಸ್ ಅಂತ ಕರೆದ್ವಿ. ಸೊ ಅದಕ್ಕೆ ಏನಾದರೂ ಆಕ್ಷೇಪಣೆ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಈಗ ಮುಂದೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಒಂದು ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಸೊ ಬಟ್ ಫಸ್ಟ್ ರೌಂಡ್ ಸೀಟ್ ಮೆಟ್ರಿಕ್ಸ್ಗೆ ನನಗೆ ಅನಿಸೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ 10% ಸೀಟ್ಗಳು ಈ ವರ್ಷ ಆ್ಯಡ್ ಆಗುವಂತಹ ಚಾನ್ಸಸ್ಗಳು ಕಡಿಮೆ ಇದೆ ಫಸ್ಟ್ ರೌಂಡಿಗೆ. ಸೆಕೆಂಡ್ ರೌಂಡಿಗೆ ಆ್ಯಡ್ ಆಗಬಹುದು ಅಂಥೇಳಿ ನಾನು ಅನ್ಕೋತೀನಿ. ನೋಡೋಣಂತೆ. ನಾನು ಅಂದ್ಕೊಂಡಿರೋದು ಈ ಒಂದು ಕೇಸಲ್ಲಿ ರಾಂಗ್ ಆದರೆ ನನಗೆ ಖುಷಿ ಆಗ್ತದೆ, ಯಾಕಂತಂದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.